ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಹೊಸ ವರ್ಷದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, 2-3 ದಿನಗಳಿಂದ ಪತ್ರಿಕೆಗಳಲ್ಲಿ ಹಾಗೂ ಸುದ್ದಿವಾಹಿನಿಯಲ್ಲಿ ಶ್ವಾನಗಳ ಬಗ್ಗೆ ಅನೇಕ ಸುದ್ದಿ ಬರ್ತಾ ಇದೆ. ಘನವೆತ್ತ ನ್ಯಾಯಾಲಯ ಶ್ವಾನಗಳನ್ನ ನಿಯಂತ್ರಿಸುವಲ್ಲಿ ಕಟ್ಟುನಿಟ್ಟಿನ ಆದೇಶ ನೀಡಿದೆ. ಇದು ಸ್ವಾಗತಾರ್ಹ. ಇದಕ್ಕೆಲ್ಲ ಕಾರಣ ನಮ್ಮ ಸರ್ಕಾರ ನಿಯೋಜಿಸಿರುವ ಇಲಾಖೆಯ ಲಜ್ಜೆಗೆಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯ. ವರ್ಷಕ್ಕೆ ಕೋಟ್ಯಾಂತರ ರೂಗಳನ್ನ ಶ್ವಾನಗಳ ಸಂತಾನ ಹರಣಕ್ಕೆ ಎಂದೇ ಬಿಡುಗಡೆ ಮಾಡ್ತಾರೆ. ಯಾವುದನ್ನು ಮಾಡದಲೇ ಅವರು ಜೋಬಿಗೆ ಆ ಕಾಸುಗಳನ್ನ ಬಿಟ್ಕೊಳ್ಳೋದ್ರಿಂದ ಇವತ್ತು ಈ ಪರಿಸ್ಥಿತಿಯಾಗಿದೆ. ಹಾಗೆ ರಸ್ತೆ ಬದಿಯಲ್ಲಿ ಹೇಗೆ ಶ್ವಾನಗಳು ಹೋಗುವಂಥವರ ಮೇಲೆ ಒಂದು ಎಗರಿ ಬೀಳುತ್ತವೆ ಅಂತ ಹೇಳಿದ್ರೆ, ರಸ್ತೆ ಬದಿಯಲ್ಲಿ ಹಣಬೆಗಳಂತೆ ಕಬಾಬ್ ಅಂಗಡಿಗಳು, ಮಟನ್ ಅಂಗಡಿಗಳು, ಚಿಕನ್ ಅಂಗಡಿಗಳು ಹಾಗೂ ಬಿರಿಯಾನಿ ಅಂಗಡಿಗಳು ಸರ್ಕಾರಕ್ಕೆ ಲೆಕ್ಕಕ್ಕೆ ಸಿಗದ ಹಾಗೆ ಅಧಿಕಾರಿಗಳ ಜೇಬಿಗೆ ಸೇರುವಂತ ಸುಮಾರು ಅಂಗಡಿಗಳು ಇವತ್ತು ಆ ಮುಖ್ಯದಂತ ತ್ಯಾಜ್ಯ ವಸ್ತುಗಳನ್ನ ರಸ್ತೆ ಬದಿಯಲ್ಲಿ ಹಾಕಿ ಅವು ರಾತ್ರಿ ಹೊತ್ತು ತಿಂದು ಈ ರೀತಿ ಅತಿರೇಕವಾದ ಕೆಲಸಗಳನ್ನ ಮಾಡ್ತಾ ಇದೆ. ಇದನ್ನು ತಡೆದಿದ್ದೇ ಆದಲ್ಲಿ ಈ ಒಂದು ಅವಘಡ ನಡೆಯುವುದಿಲ್ಲ ಅಂತ ಹೇಳೋದಕ್ಕೆ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗೆ ಶ್ವಾನವನ್ನ ನಿಯಂತ್ರಣ ಮಾಡೋದ್ರಲ್ಲಿ ಬೇರೆ ವಿಧಾನಗಳಿದೆ ಹೊರತು ಪಕ್ಕದ ರಾಜ್ಯದಲ್ಲಿ ಸುಮಾರು 100 ಶ್ವಾನಗಳನ್ನ ಕೊಲ್ಲುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದು ಆಗಬಾರದು. ಈ ಭೂಮಿ ಮೇಲೆ ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕಿದೆ. ಆದ್ದರಿಂದ ಶ್ವಾನವನ್ನ ಸಾಯಿಸುವಂತ ಕೆಲಸ ಮಾಡಬಾರ್ದು. ಬದಲಿಗೆ ಜವಾಬ್ದಾರಿತವಾಗಿ ಶ್ವಾನವನ್ನ ನಿಯಂತ್ರಿಸುವಂತ ಕೆಲಸ ಆಗಬೇಕು. ಜೈ ಹಿಂದ್.